ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಸೀಮಾ ರಂಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಎಷ್ಟು ಬೇಗ ಎದ್ದಿದ್ದೀನಿ ಅಂದರೆ 5:15 ಇದ್ದೆ. ಇವಾಗ 6:15 ಆಗಿದೆ. ಹೊರಗಡೆ ನೋಡಿ ಸೂರ್ಯ ಬರೋಕ್ಕೆ ಹಿಂಗೆ ಆ ಕಲರ್ ನೋಡಿ. ವೇಟ್, ಎಷ್ಟು ಸಖತ್ತಾಗಿದೆ ಅಲ್ಲ ವ್ಯೂ. ಈ ಒಂದು ಬೆಳಕಲ್ಲಿ ನಾನು ವಿಡಿಯೋ ಮಾಡ್ತೀನಿ ಅಂದರೆ ಈ ಥರ ಒಂದು ಕ್ಲಾರಿಟಿ ಬರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಬೆಳಕು ಬರಲಿ ಅಂತ ಕಾಯ್ತಾ ಇದ್ದೀನಿ. ಸೊ ಸ್ವಲ್ಪ ಬೆಳಕು ಬಂದರೆ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸನ್ರೈಸ್ ಆಗೋದು ಆ್ಯಕ್ಚುಲಿ ನಮ್ಮ ಮನೆ ಒಳಗಡೆ ಮೀನ್ಸ್ ಇಲ್ಲಿ ಕೂತ್ಕೊಂಡು ನೋಡಿದ್ರೂ ಮಸ್ತಾಗಿ ಕಾಣುತ್ತೆ. ಯಾವುದೋ ಒಂದು ಪ್ಲೇಸಿಗೆ ಹೋಗಿ ನೋಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ, ಅಷ್ಟು ಮಸ್ತಾಗಿ ಕಾಣುತ್ತೆ. ಒಂದು ಸ್ವಲ್ಪ ಈ ಥರ ಬೇಗ ಇದ್ದರೆ ಇನ್ನೊಂದು 5 ನಿಮಿಷ ಹೊರಗಡೆ ಹೋಗಿ ವರ್ಕೌಟ್ ಮಾಡ್ತೀನಿ. ಅಷ್ಟೊತ್ತಲ್ಲಿ ಸ್ವಲ್ಪ ಬೆಳಕಾಗಿರುತ್ತೆ. ಹೋಗಿ ಬಿಸಿನೀರು ಕುಡಿಯೋಣ. ನಾನಿವತ್ತು ಫುಲ್ ಕಲರಲ್ಲಿ ಕಾಣಿಸ್ತೀನಿ. ವೇಟ್, ಎಸ್, ಇನ್ನೂ ಬೆಳಕೆ ಆಗಿಲ್ಲ ಬಟ್ ಎಷ್ಟು ಬ್ರೈಟಾಗಿ ಕಾಣ್ತಾ ಇದ್ದೀನಿ. ಇಲ್ಲಿ ಕೂತ್ಕೊಂಡು ಮೇ ಬಿ ಬಿಸಿನೀರು ಕುಡಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ. ಇವಾಗ ಇಲ್ಲಿ ಕೂತ್ಕೊಂಡು ಬಿಸಿನೀರು ಕುಡಿಯೋಣ. ಸದ್ಯಕ್ಕೆ ಇವಾಗ ನೀರೆಲ್ಲ ಕುಡ್ದಾಗಿದೆ. ನಾನು ಮಾತಾಡೋಕ್ಕಂತೂ ಆಗಲ್ಲ, ಯಾಕೆ ಅಂತಂದರೆ ತುಂಬ ನಾಯ್ಸ್ ಕೇಳ್ತಾ ಇದೆ ಬ್ಯಾಕ್ಗ್ರೌಂಡಲ್ಲಿ, ಮೋಟರ್ದಾಗಿರಲಿ ಕಸ ಗುಡಿಸೋದಾಗಿರಲಿ ಎಲ್ಲದ್ರದ್ದು. ಸೊ ನಾನು ಮಾತಾಡೋದು ನಿಮಗೆ ಕೇಳಿಸಲ್ಲ. ಸೊ ಅದಕ್ಕೋಸ್ಕರ ಇವಾಗ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವಾಗ ನಾವು ವಾರ್ಮಪ್ ಮಾಡೋಣ. ಸೊ ಇವಾಗ ವಾರ್ಮಪ್ ಮಾಡೋಕ್ಕೆ ಟವಲ್ ಬೇಕು. ಟವಲ್ ತೊಗೊಂಬರ್ತೀನಿ, 1 ಸೆಕೆಂಡ್. ನ್ಯೂ ಹೇರ್ ಸ್ಟೈಲ್. ಜಡೆ ಹಾಕಿದ್ಮೇಲೆ ಗೊತ್ತಲ್ಲ ಹೆಂಗೆ ನಿಂತ್ಕೊಳ್ಳುತ್ತೆ ಅಂತ. ಇವತ್ತು ನೋಡಿ ಎಷ್ಟು ಬಿಸಿಲು ಹೊಡಿತಿದೆ ಅಂತ. ಇವತ್ತು ನಾನು ಬೇಗ ವರ್ಕೌಟ್ ಮಾಡೋದಲ್ಲ, ಅದೇ ಖುಷಿ ವಿಷಯ. ಸೊ ಬೀಟ್ರೂಟು, ಕ್ಯಾರೆಟು, ಮಿಲ್ಕು ಇವೆಲ್ಲ ನೆನ್ನೆ ಈವ್ನಿಂಗ್ ತಂದಿದ್ದೀನಿ. ಸೊ ಇವಾಗ ಬೀಟ್ರೂಟ್ ಜ್ಯೂಸ್ ಮಾಡೋಣ. ಆ್ಯಂಡ್ ಡ್ರೈ ಫ್ರೂಟ್ ಇನ್ನೂ ತಂದಿಲ್ಲ, ಬಟ್ ಇರೋದ್ರಲ್ಲಿ ಒಂದು ಸ್ವಲ್ಪ ಶೇಕ್ ಮಾಡ್ಕೊಂಡು ಕುಡಿಯೋಣ. ಯಾರೆಲ್ಲ ಇನ್ನೂ ಇನ್ಸ್ಟಾದಲ್ಲಿ ನಾನು ರೀಲ್ಸ್ ನೋಡಿಲ್ಲ, ಹೋಗಿ ಇನ್ಸ್ಟಾದಲ್ಲಿ ರೀಲ್ಸ್ ನೋಡ್ಕೊಂಬನ್ನಿ. ನನ್ನ ಇನ್ಸ್ಟಾ ಅಕೌಂಟ್ ನೇಮ್ ಬಂದು ಸೀಮಾ ರಂಜು. ಸೇಮ್ ಇದರಲ್ಲಿ ಹೇಗೆ ನೇಮ್ ಇದೆ ಅದೇ ನೇಮ್ ಅಲ್ಲೂ ಕೂಡ ಇದೆ. ಅಲ್ಲೂ ಹೋಗಿ ನನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ರೈಸ್ ಇಡ್ತಾ ಇದ್ದೀನಿ.
ಬೀಟ್ರೂಟ್ ಜ್ಯೂಸ್ ರೆಡಿ ಆಗಿದೆ. ಇವಾಗ ನಾವು ಹಾಕ್ಬಿಡು. ಇವತ್ತು ಫಸ್ಟು ಡ್ರೈ ಫ್ರೂಟ್ ಜ್ಯೂಸ್ ಮಾಡಬೇಕಾಗಿತ್ತು, ಮರ್ತೋಗಿ ಬೀಟ್ರೂಟ್ ಜ್ಯೂಸ್ ಮಾಡ್ಬಿಟ್ಟೆ. ಇವಾಗ ಡ್ರೈ ಫ್ರೂಟ್ ಇದಕ್ಕೆ ಹಾಕೊಂಡು ಮಾಡಬೇಕು. ಇವತ್ತು ಬೇಗ ಎದ್ದು ವರ್ಕೌಟ್ ಮಾಡಿರೋದಕ್ಕೆ ಬಿಸಿಲು ನನಗೇನು ಅಷ್ಟಾಗಿಲ್ಲ. ಆ್ಯಂಡ್ ನಿಮ್ಗೆ ಆಲ್ರೆಡಿ ಸನ್ರೈಸ್ ತೋರಿಸಿದೀನಿ. ಎಷ್ಟು ಬ್ಯೂಟಿಫುಲ್ ಆಗಿ ನಮ್ಮ ಮನೆಯಿಂದ ಕಾಣುತ್ತೆ ಅಂತಂದರೆ ವಾವ್ ಅನ್ಬೋದು. ಪ್ರತಿದಿನ ಬೇಗ ಇದ್ರೆ ಇದು ಕಾಣುತ್ತೆ ನನಗೆ. ಆ್ಯಕ್ಚುಲಿ ಈಗ ಒಂದು 2-3 ವೀಕ್ಸಿಂದ ನಾನು ಎದ್ದೇಳೋದು ಲೇಟ್ ಆಗ್ತಿದೆ. ಅಂದರೆ ಅವಾಗ ಚಳಿ ಇತ್ತು, ಸೊ ಅವಾಗ ನಾನು ಲೇಟಾಗಿ ಎದ್ದೇಳ್ತಾ ಇದ್ದೆ. ಬಟ್ ಇವಾಗ ಬೇಸಿಗೆ ಸ್ಟಾರ್ಟ್ ಆಗಿದೆ. ಮೇ ಬಿ ಹೇಳ್ತಾ ಇರ್ತಾರೆ ಬೇಸಿಗೆ ಬರೋಕ್ಕೆ ಇನ್ನೊಂದು 15 ದಿವಸ ಇದೆ ಅಂತೆಲ್ಲ ಹೇಳ್ತಾರೆ. ಬಟ್ ಸ್ಟಿಲ್ ಆಲ್ರೆಡಿ ಅದರದ್ದು ಒಂದು ಶಾಖ ಸ್ಟಾರ್ಟ್ ಆಗಿದೆ. ಸೊ ಬೆಳಗ್ಗೆ ಹೊತ್ತು ತುಂಬ ಹೊತ್ತು ಮಲ್ಕೊಳಕ್ಕಾಗಲ್ಲ, ಬೇಗ ಎದ್ದೇಳಬೇಕು ಅಂತ ತಲೆಗೆ ಆಲ್ರೆಡಿ ಬರುತ್ತೆ. ಸೊ ಹಂಗೆ ಇವತ್ತು ಬೇಗ ಎದ್ದು ನಿಮ್ಗೆ ಆಲ್ರೆಡಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಸನ್ರೈಸ್ ತೋರಿಸಿದ್ದೀನಿ. ಅದೇ ಥರ ಇನ್ಮೇಲೆ ಡೈಲಿ ನಾವು ನೋಡ್ತೀವಿ. ಸೊ ಇವಾಗ ನಾವು ಬೀಟ್ರೂಟ್ ಜ್ಯೂಸ್ ಆಯಿತು, ನೆಕ್ಸ್ಟ್ ಡ್ರೈ ಫ್ರೂಟ್ ಜ್ಯೂಸ್ ಮಾಡೋಣ. ನಂಗೆ ಗೊತ್ತು ಎಷ್ಟೋ ಜನ ನನ್ನ ವೀಡಿಯೋಸ್ನ ನೋಡಿ ತುಂಬ ಇಷ್ಟಪಡ್ತಾ ಇದ್ದೀರಾ, ತುಂಬ ಲೈಕ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಎಷ್ಟೋ ಜನ ಜಸ್ಟ್ ಸಬ್ಸ್ಕ್ರೈಬರ್ಸ್ ಆಗದೇ ಹಾಗೆ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಮೇಲೆ ನನ್ನ ವೀಡಿಯೋನ ನೋಡಿ. 2 ಮಂತ್ಸ್ ಇದೆ ಅಷ್ಟೇ. ಆ 2 ಮಂತ್ಸ್ ಆದಮೇಲೆ ತುಂಬ ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡ್ತೀನಿ. ಯೂಟ್ಯೂಬಲ್ಲೂ ಅಷ್ಟೇ ಇನ್ನೊಂದು 2 ಮಂತ್ಸ್ ಅಷ್ಟೇ. ಅಲ್ಲಿವರೆಗೆ ನಾರ್ಮಲಾಗಿ ಇಲ್ಲಿ ಏನು ಹಾಕಿರ್ತೀನಿ ಅದನ್ನೇ ಒಂದು ಶಾರ್ಟಾಗಿ ಅಲ್ಲಿ ಹಾಕಿರ್ತೀನಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಆ ವಿಡಿಯೋನೂ ಇಷ್ಟ ಆಗುತ್ತೆ ಅಂತ ಅಲ್ಲೂ ಕೂಡ ಲೈಕ್ ಮಾಡಿ, ಫಾಲೋವರ್ಸ್ ಆಗಿ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಇವಾಗ ನಾವು ಬೀಟ್ರೂಟ್ ಜ್ಯೂಸ್ ಮಾಡೋಣ. ಇವಾಗ ನಾವು ಡ್ರೈ ಫ್ರೂಟ್ ಜ್ಯೂಸ್ ಮಾಡೋಣ. ಎಸ್, ಈಗ ಎಲ್ಲಾನು ಮುಗಿದಿದೆ. ಬೀಟ್ರೂಟ್ ಜ್ಯೂಸ್ ಆಗಿದೆ, ಡ್ರೈ ಫ್ರೂಟ್ ಜ್ಯೂಸ್ ಆಗಿದೆ, ರೈಸ್ ಆಗಿದೆ, ಮೊಟ್ಟೆ ಆಗಿದೆ, ಸಾರು ಮಟನ್ ಸಾರೇ ಇದೆ. ಸೊ ಅದು ಇವತ್ತಿಗೆ ಮುಗ್ದೋಗುತ್ತೆ. ಇವತ್ತು ಅದನ್ನು ಮುಗಿಸ್ಬಿಟ್ರೆ ಇವತ್ತಿಗೆ ಮುಗೀತು. ಇವತ್ತು ನೈಟ್ ಇನ್ನೊಂದು ಸಾರು ಮಾಡಬೇಕು. ಓಕೆ, ಇವಾಗ ಇಷ್ಟ ಆಗಿದೆ. ಇವಾಗ ಮನೇನ ಒಂದು ರೌಂಡ್ ಕಸ ಗುಡಿಸ್ಕೊಳ್ಳೋಣ ಆ್ಯಂಡ್ ಕ್ಲೀನ್ ಮಾಡ್ಕೊಂಬಿಡೋಣ ಮನೇನ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿದೆ. ಇನ್ನೊಂದು 1/2 hour ನಾನು ರೆಸ್ಟ್ ಮಾಡ್ತೀನಿ. ಆ್ಯಂಡ್ ನನ್ನ ಹತ್ರ ಯಾಕೋ ಇತ್ತೀಚೆಗೆ ಮಾತೇ ಏನೂ ಇಲ್ಲ. ಐ ಡೋಂಟ್ ನೋ ವೈ. ಅಂದರೆ ಯೂಶ್ವಲಿ ನಾನು ಮಾತಾಡೋದು ತುಂಬಾ ಕಮ್ಮಿ. ಫಸ್ಟ್ 1 ಮಂತ್ ತುಂಬಾ ಮಾತಾಡಿದ್ದೀನಿ. ಬಟ್ ಈ ಮಂತ್ ಬರ್ತಾ ಮಾತಾಡೋಕ್ಕೆ ಏನೂ ಇಲ್ಲ. ಏನು ಮಾತಾಡಲಿ ಅಂತೆಲ್ಲ ಅನಿಸ್ಬಿಡುತ್ತೆ. ಲವ್ ವಿಷಯದಲ್ಲಾಗಿರಲಿ ಅಥವಾ ನಿಮ್ಮ ಲೈಫ್ ವಿಷಯದಲ್ಲಾಗಿರಲಿ ನಾನು ಏನು ಹೇಳಿರ್ತೀನಿ ಅದು ನನ್ನ ಪರ್ಸ್ಪೆಕ್ಟಿವ್. ಅಂದರೆ ನಾನು ಹಿಂಗೆ ಯೋಚನೆ ಮಾಡ್ತೀನಿ ಆ್ಯಂಡ್ ನಾನು ಹೆಂಗಿದ್ದೀನಿ ಅದನ್ನು ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ನೀವು ಹಾಗೆ ಇರಿ, ಹಾಗೆ ಮಾಡಿ ಅಂತಾಗಲಿ, ನನ್ನ ವರ್ಕೌಟ್ ವಿಷಯದಲ್ಲಾಗಿರಲಿ, ನನ್ನ ಡಯಟ್ ವಿಷಯದಲ್ಲಾಗಿರಲಿ ನೀವು ಹಾಗೆ ಮಾಡಿ ಅಂತ ನಾನು ಯಾವುದನ್ನು ಹೇಳಲ್ಲ. ಆ್ಯಂಡ್ ಲವ್ ವಿಷಯದಲ್ಲಾಗಿರಲಿ ಅಥವಾ ಕೆಲವೊಂದು ಲೈಫ್ ವಿಷಯದಲ್ಲಾಗಿರಲಿ ಅವನ್ನೆಲ್ಲ ನಾನು ಹೇಳ್ಬೋದು ನಿಮಗೆ. ಬಟ್ ನೀವು ಅದನ್ನೇ ಮಾಡಿ ಅಂತ ನಾನು ಯಾವತ್ತೂ ಏನೂ ಹೇಳಲ್ಲ. ನೀವು ಅದನ್ನು ಹೆಂಗೆ ತಗೋತೀರೋ ಅದನ್ನು ನಿಮಗೆ ಬಿಟ್ಟಿದ್ದು. ಬಟ್ ನಾನು ಹೇಳೋದು ಅಷ್ಟೇ ನನ್ನ ಕರ್ತವ್ಯ. ನಾನು ನೆಗೆಟಿವ್ ಆಗಿ ಹೇಳಲ್ಲ. ನನಗದು ಒಬ್ಬರು ಕಮೆಂಟ್ ಹಾಕಿದ್ರು, ನೀವು ನೆಗೆಟಿವ್ ಆಗಿ ಯಾಕೆ ಲವ್ ಬಗ್ಗೆ ಹೇಳ್ತೀರಾ ಅಂತ. ನನ್ನ ಲವ್ ಬಗ್ಗೆ ಎಲ್ಲ ನೆಗೆಟಿವ್ ಆಗಿ ಹೇಳಲ್ಲ. ನಾನು ಹೇಳೋದೇನು ಅಂತಂದರೆ ಹುಷಾರಾಗಿರಿ ಅನ್ನೋ ಮಾತ್ರ ಹೇಳ್ತೀನಿ. ಆ ಕಡೆಯಿಂದ ಪ್ರೀತಿ ಬರಲಿಲ್ಲ ಅಂದರೆ ಈ ಕಡೆಯಿಂದ ಪ್ರೀತಿ ಕೊಡ್ತಿರೋರು ಇರ್ತಾರೆ. ಒಬ್ಬೊಬ್ರದ್ದು ಒಂದೊಂಥರ ಪ್ರೀತಿ ಇರುತ್ತೆ. ನಾನು ಅದನ್ನೆಲ್ಲ ಹೇಳ್ತಾ ಇಲ್ಲ. ಬಟ್ ನಾನು ಹೇಳೋದೇನು, ನೀವು ಯಾವುದೇ ಥರ ಪ್ರೀತಿ ಮಾಡಿ ಬಟ್ ನಿಮಗೆ ನೀವು ನೋವು ಮಾಡ್ಕೊಂಡು ಪ್ರೀತಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಹೇಳ್ತೀನಿ, ಇಲ್ಲ ನಾನು ಇರೋದೇ ಹಿಂಗೆ, ನಾನು ಬದುಕೋದೇ ಹಿಂಗೆ, ನನಗೆ ನೋವಾದರೂ ಪರವಾಗಿಲ್ಲ, ಅವ್ರಿಗೆ ನಾನು ಪ್ರೀತಿ ಕೊಡ್ತಿರ್ತೀನಿ ಕೊನೆವರೆಗೆ ಅಂದರೆ ಕೊಡಿ, ಯಾರು ಬೇಡ ಅಂತ ಅಂತಾರೆ. ಬಟ್ ಮುಂದೊಂದು ದಿವಸ ಕೂತ್ಕೊಂಡು ಯೋಚನೆ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಟೈಮ್ ವೇಸ್ಟ್ ಮಾಡಿಕೊಂಡೆ ನನಗೆ ಸಿಗದಿರೋ ವ್ಯಕ್ತಿ ಮೇಲೆ ಅಂತ ನಿಮಗೆ ಅನಿಸುತ್ತೆ. ಇಟ್ಸ್ ಓಕೆ, ನಾನು ಅದ್ರ ಬಗ್ಗೆ ಏನೂ ಮಾತಾಡೋಕ್ಕೆ ಹೋಗಲ್ಲ. ನಿಮ್ಮ ಇಷ್ಟ, ಅದು ನಿಮಗೆ ಬಿಟ್ಟಿದ್ದು. ನಿಮ್ಮ ಮನೆ ಬರದಲ್ಲಿ ಏನು ಬರ್ದಿದೆ ಅದನ್ನ ನಾನೇನು ಕೂತ್ಕೊಂಡು ಇಲ್ಲಿ ಬದಲಾಯಿಸೋಕ್ಕಾಗತ್ತಾ? ಇಲ್ಲ ತಾನೇ. ನೀವು ಹೋಗಿ ಬೀಳ್ತೀನಿ ಅಂತಂದರೆ ಬೀಳಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಹೇಳ್ತೀನಿ ಅಷ್ಟೇ. ಅದು ಬಿಟ್ಟರೆ ಜಾಸ್ತಿ ಅದ್ರ ಬಗ್ಗೆ ಎಲ್ಲ ನೆಗೆಟಿವ್ ಆಗಿ ನಾನು ಯಾವುದನ್ನು ಪೋಸ್ಟ್ ಮಾಡಲ್ಲ. ಲವ್ ಮಾಡಿ ಅಂತಲೇ ಹೇಳ್ತೀನಿ. ಬಟ್ ಈ ಜನ್ರೇಷನ್ಗೆ ಅದು ಸೂಟ್ ಆಗಲ್ಲ. ಬಟ್ ಆದರೂ ನಿಮ್ಮ ಮನೆ ಬರ. ಇವಾಗ ನಾನು ಹೋಗಿ ಮಲ್ಕೊಂಡು ಮತ್ತೆ ನಾನು ನಿಮಗೆ ಸಿಗ್ತೀನಿ. ಬಾಯ್.
ಇವಾಗ ಜಸ್ಟ್ ಎದ್ದೆ. ಏನು ಮಾಡ್ತಿದ್ದೆ ಅಂತಂದರೆ, ನಾನು ಇನ್ಸ್ಟಾಗ್ರಾಮ್ಗೆ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ. ಯಾರು ಇನ್ನೂ ನನ್ನ ಇನ್ಸ್ಟಾಗ್ರಾಮ್ ಈ ವಿಡಿಯೋನ ನೋಡಿಲ್ವೋ ದಯವಿಟ್ಟು ಅಲ್ಲಿ ಹೋಗಿ ಒಂದ್ಸತಿ ಚೆಕ್ ಮಾಡಿ. ಇನ್ಸ್ಟಾಗ್ರಾಮ್ಗೆ ಬೇರೆ ಸಾಂಗ್ ಹಾಕಿದ್ದೀನಿ, ಯೂಟ್ಯೂಬ್ಗೆ ಬೇರೆ ಸಾಂಗ್ ಹಾಕಿದ್ದೀನಿ, ಮೀನ್ಸ್ ನಾನು ಮಾಡಿರೋ ಶಾರ್ಟ್ಸ್ಗೆ. ಅಲ್ಲಿಗೂ ಒಂದ್ಸತಿ ಹೋಗಿ ನೋಡಿ. ನಾನು ಓದ್ಸತಿ ಹೇಳ್ದಂಗೆ ಯೂಟ್ಯೂಬ್ಗೆ ಹೆಂಗೆ ಟೈಮ್ ಕೊಡ್ತಾ ಇದ್ದೀನಿ ಹಾಗೆ ಇನ್ಸ್ಟಾಗ್ರಾಮ್ಗೂ ಕೊಡಬೇಕು ಈ ಸತಿಯಿಂದ ಅಂತ ಅಂದ್ಕೊಂಡು, ಅಂದರೆ ಈ ಮಂತಿಂದ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ನಾನು ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಲೈಕ್ ಆ್ಯಂಗಲ್ ವೈಸ್ ತೆಗೆಯೋದಿದೆಯಲ್ಲ ಅದು ತುಂಬಾ ಕಷ್ಟ ಆ್ಯಕ್ಚುಲಿ. ಪ್ರತಿ ಸತಿನೂ ನಾನು ವ್ಲಾಗಿಗೆ ಬೇರೆ ಆ್ಯಂಗಲಲ್ಲಿ ಇಡಬೇಕು, ನನ್ನ ಶಾರ್ಟ್ಸಿಗೆ ಬೇರೆ ಆ್ಯಂಗಲಲ್ಲಿ ಇಡಬೇಕು, ಈ ಥರ. ಬಟ್ ನನಗೇನು ಪ್ರೆಷರ್ ಅನ್ನಿಸ್ತಿಲ್ಲ, ಖುಷಿಯಿಂದ ಮಾಡ್ತಾ ಇದ್ದೀನಿ. ಬಟ್ ಇದು ನಾನು ಅಳವಡಿಸ್ಕೊಂಬಿಟ್ರೆ ಓಕೆ, ಇದು ನನ್ನ ಲೈಫಲ್ಲಿ ಇದೊಂದು ಪಾರ್ಟ್ ಅನ್ನೋ ಥರ ಅಳವಡಿಸ್ಕೊಂಬಿಟ್ರೆ ಮೇ ಬಿ ಅದು ನನಗೆ ಬೇಜಾರಾಗದೇ ಇರಬಹುದು, ಆಗಬಾರ್ದು ಕೂಡ. ಮೇ ಬಿ ಇವತ್ತು ನಾನು ಹಾಕಿರೋ ಅಂಥ ವಿಡಿಯೋ ಎಲ್ಲರಿಗೂ ಖುಷಿ ಆಗುತ್ತೆ ಅಂತ ಅನ್ಕೊತೀನಿ. ಯಾರೆಲ್ಲ ಇನ್ನೂ ಹೋಗಿ ನೋಡಿಲ್ಲ ಒಂದ್ಸತಿ ಅಲ್ಲೂ ನೋಡಿ. ಆ್ಯಂಡ್ ಯೂಟ್ಯೂಬ್ ಶಾರ್ಟ್ಸಲ್ಲೂ ಕೂಡ ಬೇರೆ ಸಾಂಗ್ ಹಾಕಿ ಅಪ್ಲೋಡ್ ಮಾಡಿದ್ದೀನಿ, ಅದು ಕೂಡ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿಗೆ ಫಾಲೋವರ್ಸ್ ಆಗಿ. ನಾನು ರೆಡಿ ಆಗಿಬಿಟ್ಟು ತಿಂಡಿ ತಿಂದ್ಬಿಟ್ಟು ಹೊರಡ್ತೀನಿ. ಓಟ್ಸ್ ಏನೂ ಮಾಡಿಲ್ಲ, ಇವಾಗ ಓಟ್ಸ್ ಮಾಡ್ಕೊಳ್ಳೋ ಮೂಡಿದ್ರೆ ಓಟ್ಸ್ ಮಾಡ್ಕೋತೀನಿ, ಇಲ್ಲ ಅಂತಂದರೆ ಮಾಮೂಲಿ ಬೀಟ್ರೂಟ್ ಜ್ಯೂಸ್, ಡ್ರೈ ಫ್ರೂಟ್ ಜ್ಯೂಸ್ 2 ಎಗ್ ತಿನ್ಕೊಂಡು ಹೊರಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ನಾಳೆ ಸಿಗುವ. ಬಾಯ್.